ಮೊನ್ನೆ ದಿವಸ ಶುಗರ್ ಫ್ಯಾಕ್ಟ್ರಿ ಇಲೆಕ್ಷನ್ನಲ್ಲಿ ಏನು ಗಲಾಟೆ ಮಾಡಿ ಮತ್ತೆ ಆರೋಪವನ್ನು ಶಾಸಕ ಬಿ ಆರ್ ಪಾಟೀಲ್ ಅವರು ಮತ್ತು ನನ್ನ ಮೇಲೆ ಏನು ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ಸಮೀಪವಿಲ್ಲ. ಇದು ಇಲೆಕ್ಷನ್ನಲ್ಲಿ ಒಳ್ಳೆಯ ರೀತಿ ವಾತಾವರಣ ಇತ್ತು. ಪೂರ್ತಿ ರೈತ ಮಿತ್ರ ಪೆನಲ್ಗೆ ರೈತರ ನಮ್ಮ ಪರವಾಗಿ ನಿಂತಿದ್ದರು. ಅದನ್ನು ನೋಡಿಬಿಟ್ಟು ಅವರು ಬೂತಿನಲ್ಲಿ ಹೋಗಿ ಏನು ಗಲಾಟೆ ಮಾಡಿ ಅಧಿಕಾರಿಗಳನ್ನು ಹೊಡೆದು ಬೂತ್ನಲ್ಲಿ ಇರುವಂಥ ಪೆಟ್ಟಿಗೆಯಲ್ಲಿ ನೀರು ಹಾಕಿದಾರಲ್ಲ, ಅದು ಯಾಕೆ ಅನ್ನೋದ್ರ ಬಗ್ಗೆ ಕೇಳಬೇಕಾಗಿದೆ. ಮತ್ತು ಜನತಾ ಬಜಾರ್ ಬ್ಯಾಲೆಟ್ ಪೇಪರು ಸಕ್ಕರೆ ಕಾರ್ಖಾನೆ ಇಲೆಕ್ಷನ್ನಲ್ಲಿ ಯಾಕೆ ಬಂತು ಅಂತ ಕ್ವಶನ್ ಇದೆ. ಇದು ಅದರಿಂದ ನಮಗೇನು ಲಾಭ ಆಗ್ತದೆ, ನಮ್ಮ ರೈತ ಮಿತ್ರ ಪೆನಲ್ಗೇನು ಲಾಭ ಆಗ್ತದೆ? ಯಾಕಂದರೆ ನಮ್ಮ ಪೆನಲ್ಗೆ ನಮ್ಮ ಪರವಾಗೇ ರೈತರು ಓಟ್ ಹಾಕಬೇಕಾದ್ರೆ ನಾವು ಯಾಕೆ ಅಂಥ ಕೆಲಸವನ್ನು ನಾವು ಮಾಡ್ತೀವಿ. ಆಮೇಲೆ ಅಧಿಕಾರಿಗಳು ಕೂಡ ಅದನ್ನು ಜಾಗ್ರತೆಯಿಂದ ನೋಡಬೇಕಾಗದ ಕರ್ತವ್ಯ ಅವ್ರದ್ದಿತ್ತು. ಸೊ ಅದು ಬಂದಿದೆಯೋ ಇಲ್ಲೋ, ಇವರೇ ಒಳಗಡೆ ಒಯ್ದಿಟ್ಟು ಆ ರೀತಿ ಗಲಾಟೆ ಮಾಡಿದ್ದಾರೆ ಅಂತ ನಮಗೆ ಒಂದು ಸಂಶಯ ಇದೆ. ಅದಕ್ಕಾಗಿ ಅಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಅದನ್ನು ಇಲ್ಲಿ ಜಿಲ್ಲಾಧಿಕಾರಿಗಳು ಅದನ್ನು CC ಕ್ಯಾಮ್ರಾಗಳನ್ನು ಚೆಕ್ ಮಾಡಿದಾಗ ಗೊತ್ತಾಗ್ತದೆ ಯಾರು ಯಾವ ರೀತಿ ಗಲಾಟೆ ಮಾಡಿದ್ರು, ಆ ಜನತಾ ಬಜಾರ್ದು ಯಾವ ಥರ ಒಳಗಡೆ ಬಂತು ಅನ್ನೋದನ್ನು ಚೆಕ್ ಮಾಡಿ ಯಾರು ತಪ್ಪಿತಸ್ಥರ ಅವರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಹೇಳಲು ಇಚ್ಛೆಪಡ್ತೀನಿ. ಕಾರಣ ಏನಿದ್ದಿರ್ಬೋದು ನಿಮ್ಮಲ್ಲಿ ಮತ ಚೋರಿ ಅಂತೇಳಿ ಅವರು ಆರೋಪ ಮಾಡ್ತಾರೆ. ಈಗ ಓಟ್ ಚೋರಿದಾಗ ಅವ್ರು ಸತ್ಯನೇ ಇದ್ದರೆ ಬೇಲೆ ಯಾಕೆ ಮಾಡಿಕೊಂಡ್ರು? ನಾವು ಸತ್ಯ ಇತ್ತಂದ್ರೆ ನಾನು ಜೈಲಿಗೆ ಹೋಗಿಬಿಟ್ಟು ನಾನು ತಪ್ಪಿತಸ್ಥ ಅಲ್ಲ, ನನಗೆ ಸುಳ್ಳೆ ಇವರು ಆರೋಪ ಮಾಡಿದ್ದಾರೆ ಅಂತ ಹೇಳಿ ಅವರು ಜನರ ಮಧ್ಯೆ ಹೇಳಿ ಅವರು ಹೊರಗಡೆಯೇ ಜೈಲಿಗೆ ಹೋದರೆ ಅವ್ರ ಜನ ಬೆಂಬಲ ಅವ್ರಿಗೆ ಸಿಗ್ತಿತ್ತು. ಬೇಲೆ ಯಾಕೆ ಮಾಡಿಕೊಂಡ್ರು ಅವರು? ಮತ್ತು ಓಡಿ ಯಾಕೆ ಹೋದರು ಅವಾಗ? ಮತ್ತು ಅವ್ರ ಮನೆ ಹತ್ತಿರ ಪೇಪರ್ ಸುಟ್ಟಾಕಿ ಅದು ಏನು ಹೇಳಿದ್ರು, ನಾವು ದೀಪಾವಳಿಲಿ ನಮ್ಮ ಮನೆಯನ್ನು ಕ್ಲೀನ್ ಮಾಡಿ ನಾವು ಎಲ್ಲ ಪೇಪರ್ಸನ್ನು ಸುಟ್ಟಿವಿ ಅಂತ ಹೇಳ್ತಾರೆ. ಮನೆಯನ್ನು ನಮ್ಮ ಈ ಏರಿಯಾದಲ್ಲಿ ಅಂಬಾಭವಾನಿ ದೇವರಲ್ಲಿ ನಡ್ಕೋತೀವಿ ನಾವು ಎಲ್ಲ, ತುಳಜಾ ಭವಾನಿ, ಅಂಬಾಭವಾನಿ. ದಸರಾಕ್ಕೆ ಮನೆ ಕ್ಲೀನ್ ಮಾಡ್ತಾರೆ, ದಸರಾಕ್ಕೆ ಮನೆ ಬಟ್ಟೆ ಒಗಿತಾರೆ, ದೀಪಾವಳಿಗೆ ಒಗೆಯಲ್ಲ. ದೀಪಾವಳಿಗೆ ಮನೆ ಕ್ಲೀನ್ ಮಾಡಲ್ಲ. ದಸರಾದಾಗ ಎಲ್ಲ ಮನೆಯಲ್ಲಿ ಹೆಣ್ಮಕ್ಳು ತಮ್ಮ ಮನೆಯಲ್ಲಿದ್ದಂಥ ಬಟ್ಟೆಗಳನ್ನು ಮನೆಯನ್ನು ಕ್ಲೀನ್ ಮಾಡ್ತಾರೆ ಮತ್ತು ಮನೆ ಸ್ವಚ್ಛತೆ ಮಾಡ್ತಾರೆ. ಅದು SIT ಬಂದಾಗ ಯಾಕೆ ದೀಪಾವಳಿ ಅಂತೂ ಆಲ್ರೆಡಿ ಪ್ರಾರಂಭ ಆಗಿತ್ತು. ದೀಪಾವಳಿ ಎಲ್ಲರೂ ಮನೆಯಲ್ಲಿ ದೀಪಾವಳಿ ಇದ್ದಾಗ ಒಂದು ವಾರದ ಮೊದಲು ಏನಪ್ಪ ಅಂದ್ರೆ ನಮ್ಮ ಮನೆಯಾಗ ಉಂಡಿ, ಚೂಡ, ಚಾರ್ಚಿಕೆ ಎಲ್ಲ ಕಡೆ ಮಾಡ್ತಾರೆ. ಆದರೆ ದೀಪಾವಳಿ ಇನ್ನೂ ಒಂದು ದಿವಸ ಇರಲಿಕ್ಕಾಗಿ ಅವು ಯಾಕೆ ಸುಟ್ಟರು? ಮತ್ತು ಸುಟ್ಟ ಮೇಲೆ ಅದನ್ನು ಇಮ್ಮಿಡಿಯೇಟಾಗಿ ಅದನ್ನು ಅಮರ್ಜೆ ಡ್ಯಾಮಿಗೆ ಯಾಕೆ ಒಯ್ದರು? ತಿಪ್ಪಿಗೆ ಒಗಿಬೇಕಾಗಿತ್ತು. ಅಮರ್ಜೆ ಡ್ಯಾಮಿಗೆ ಯಾಕೆ ಒಯ್ದರು? ಅಮರ್ಜೆ ಡ್ಯಾಮಲ್ಲಿ ಯಾಕೆ ಹೋಗಿದ್ರು? ಇದು ನೀವು ಅವ್ರಿಗೆ ಕ್ವಶನ್ ಮಾಡಿರಿ. ಅಮರ್ಜೆ ಡ್ಯಾಮ್ ಯಾಕೆ ಎಲ್ಲರೇ ತಿಪ್ಪೆಗೆ ಒಯ್ದು ಹಾಕಬೇಕಾಗಿತ್ತು? ಮುನ್ಸಿಪಾಲ್ಟಿದು ಏನಪ್ಪ ಎಲ್ಲರೇ ಒಂದು ಇದರಲ್ಲಿ ಒಯ್ದು ಹಾಕ್ಬೋದಿತ್ತು. ಅದನ್ನು ಒಯ್ದು ಅಮರ್ಜೆ ಡ್ಯಾಮ್ ನೀರಾಗೆ ಯಾಕೆ ಹಾಕಿದ್ರು? ಇದು ಎಲ್ಲಕ್ಕಿಂತ ಮೇನ್ ಪಾಯಿಂಟ್ ಅದ ರೀ. ಸರ್, ಇನ್ನೊಂದು ಈಗ ಸಹಕಾರಿ ಬ್ಯಾಂಕ್ ಚುನಾವಣೆ ಅದೇ ಹೇಳೋಣ. ಹಾಂ ರೀ, ಸಹಕಾರಿ ಬ್ಯಾಂಕ್ ಚುನಾವಣೆ ಏನಾದರೂ ಮುಚ್ಚುವಂಥ ಪ್ರಯತ್ನ ಮಾಡಿದ್ದಾರೆ. ಈಗ ಅವ್ರ ತಲೆ ಕೆಟ್ಟದ್ರಿ. ಓಟ್ ಚೋರಿದಾಗ ನಾವು ಒಳಗೆ ಹೋಗ್ತೀವತ್ತು ಅವ್ರಿಗೆ ಗೊತ್ತಾಗ್ಯದ. ಅದಕ್ಕಾಗಿ ಏನಾದರೂ ಮಾಡಿ ಜನರಿಗೆ ದಿಶಾಭೂಲ್ ಮಾಡಕತ್ತಾರ ಅವ್ರು. ಏನಾದರೂ ಮಾಡಬೇಕು, ನಾವು ಸತ್ಯಕ್ಕೆ ಸಮೀಪಿದ್ದೀವಿ ನಾವು ಅಂತ ಜನರ ಮಧ್ಯೆ ಅವರು ತೋರಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಪ್ರಯತ್ನಕ್ಕೆ ಅವರು ಫಲ ಸಿಗಲ್ಲ ಅಂತ ಇವತ್ತು ನಾನು ಹೇಳಲು ಇಚ್ಛೆಪಡ್ತೀನಿ. ಓಕೆ.